ಅನಂತಕುಮಾರ್ ಹೆಗಡೆ ಅವರು ಅವರ ಹಿಂದುತ್ವದ ಬದ್ಧತೆಯನ್ನ ಹೋರಾಟವನ್ನ ಯಾರೂ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಒಬ್ಬ ಹೋರಾಟಗಾರನಾಗಿ ಗುರುತಿಸಿಕೊಂಡು ಸತತವಾಗಿ 6 ಬಾರಿ ಸಂಸದರಾಗಿರೋರು ಅವರು ಏಕವಚನದಲ್ಲಿ ಮಾತಾಡಿರೋಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಹೇಳಿದ್ದೀವಿ. ಹಾಗೆ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಅವ್ರನ್ನ ಟೀಕಿಸೋ ಬರದಲ್ಲಿ ಕಾಂಗ್ರೆಸ್ನ ವಿವಿಧ ಸಚಿವರುಗಳು ಮಾತಾಡ್ತಿರೋ ಮಾತಿದೆಯಲ್ಲ, ಇದು ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಆಡುವ ಮಾತುಗಳು. ಅವ್ರನ್ನ ಒಬ್ಬ ಹುಚ್ಚ ಅಂತಾನೆ, ಇನ್ನೊಬ್ಬ ನಾಯಿಗೆ ಹೋಲಿಸ್ತಾನೆ. ಅಂದ್ರೆ ಇವ್ರು ನೀವು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅದಕ್ಕೆ ನಿಮಗೆ ಲೈಸೆನ್ಸ್ ಇದೆಯಾ? ನೀವು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಬಹುದು ಅಂತ ಅನ್ಕೊಂಡ್ರೆ ಇದು ಅಧಿಕಾರದ ಪಿತ್ತ, ಅಧಿಕಾರದ ಮದ ತಲೆಗೇರಿದವ್ರು ಮಾತಾಡೋ ರೀತಿ. ನಾನು ಅವರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ. ನಾವೀಗಾಗಲೇ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿದ ಮೇಲೂ ಕೂಡ ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಹುಚ್ಚಿಳಿಸೋದು ಹೆಂಗೆ ಅಂತ ಗೊತ್ತಿದೆ. ನಮಗೆ ಹಿಡಿದಿರೋದು ರಾಷ್ಟ್ರಭಕ್ತಿ ಹುಚ್ಚು, ಹಿಂದುತ್ವದ ಹುಚ್ಚು. ನಿಮಗೆ ಹಿಡಿದಿರೋದು ನಿಮಗೆ ಅಧಿಕಾರದ ಹುಚ್ಚು, ಅಧಿಕಾರದ ಮತದಿಂದ ಹಿಂಗೆ ಆಡ್ತಾ ಇದ್ದೀರಿ. ನಿಮಗೆ ವೋಟ್ ಬ್ಯಾಂಕಿನ ಹುಚ್ಚು, ಹಿಂದೂ ಸಮಾಜವನ್ನು ಒಡೆಯುವ ಹುಚ್ಚು, ಮತ ಬ್ಯಾಂಕಿಗೋಸ್ಕರ SC/STಗೆ ಮೀಸಲಾಗಿದ್ದಂಥ ಹಣವನ್ನ ಮತಾಂಧರಿಗೆ ಕೊಡುವಂತ ಹುಚ್ಚು ನಿಮ್ಗೆ ಹಿಡಿದಿರೋದು. ನಿಮ್ಮ ಹುಚ್ಚಿನ ಇಳಿಸಕ್ಕೂ ನಮಗೆ ಬರುತ್ತೆ. ಇನ್ನೇನಾದ್ರು ಹಿಂಗೆ ಹುಚ್ಚುಚ್ಚಾಗಿ ನೀವು ಮಾತಾಡಿದ್ರೆ ನಿಮಗೆ ಹೆಂಗೆ ಹುಚ್ಚು ಇಳಿಸ್ಬೇಕು ಅನ್ನೋದು ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ.